ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಶೀಘ್ರ ಗುಣಮುಖರಾಗಲೆಂದು ಚಾಮರಾಜೇಶ್ವರಿ ಸ್ವಾಮಿಗೆ ವಿಶೇಷ ಪೂಜೆ. ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲವು ವಿತರಣೆ. ಅಪಘಾತದಲ್ಲಿ ಗಾಯಗೊಂಡ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲೆಂದು ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಕಳ್ಳಿ ಮಹಾದೇವ ಸ್ವಾಮಿ ಮಾತನಾಡಿ, ಜಗಜಿತ್ ಸಿಂಗ್ ದಲೇವಾಲಾ ಅವರ ನೇತೃತ್ವದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಎಂದು ಪಂಜಾಬಿನಲ್ಲಿ ನಡೆಸುತ್ತಿರುವ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಕರೆದಿದ್ದ ಸಭೆಗೆ ಭಾಗವಹಿಸಲು ತಮಿಳುನಾಡು ರೈತ ಮುಖಂಡರೊಂದಿಗೆ ಕಾರ್ನಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಗಿ ಗಾಯಗೊಂಡು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಚಿಕಿತ್ಸೆ ಪಡೆಯುತ್ತಿರುವ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲೆಂದು ಹಾರೈಸಿ ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ಚಾಮರಾಜನಗರದ ಚಾಮರಾಜೇಶ್ವರಿ ದೇವಸ್ಥಾನದಲ್ಲಿ ಶಾಂತಕುಮಾರ್ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಉಡಿಗಾಲ ರೇವಣ್ಣ, ಜಿಲ್ಲಾ ಉಪಾಧ್ಯಕ್ಷರು ಮುಡ್ಲುಪೂರು ಪಟೇಲ್ ಶಿವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಮೂಕಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹೊಮ್ಮ ನಂಜುಂಡ ನಾಯಕ್, NKS TV 4 ನ್ಯೂಸ್, ಚಾಮರಾಜನಗರ. ಆತ್ಮೀಯ ಬಂಧುಗಳೇ, ಏನಿವತ್ತು ಕಳೆದ ಒಂದು ವರ್ಷದಿಂದ ಪಂಜಾಬ್ ಡೈರಿ ಗಡಿಯಲ್ಲಿ ರೈತರ ಸಮಸ್ಯೆಗಳಿಗೋಸ್ಕರ ಏನು ನಿರಂತರವಾಗಿ MSP ಕಾನೂನು ಖಾತ್ರಿ ಕಾನೂನು ಆಗಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತೇಳಿ ರಾಷ್ಟ್ರ ನಾಯಕರಾದ ದಲೇವಾಲಾ ಅವರ ಮುಖಂಡತ್ವದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ದಿಲ್ಲಿ ಕೊನೆರಿ ಗಡಿಯಲ್ಲಿ. ಆ ಗಡಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಇದೇ ತಿಂಗಳು 14ನೇ ತಾರೀಕು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಕೇಂದ್ರ ಸರ್ಕಾರ ಸಭೆಯನ್ನು ರೈತರ ಸಮಸ್ಯೆಗಳಿಗೋಸ್ಕರ ಸಭೆಯನ್ನು ನಿಗದಿ ಮಾಡಿತ್ತು. ಆ ಸಭೆಗೆ ಪಂಜಾಬ್ ಗಡಿಯಲ್ಲಿ 5 ಗಂಟೆಗೆ ಸಭೆಯನ್ನು ನಿಗದಿ ಮಾಡಿತ್ತು. ಆ ಸಭೆಗೆ ಕುರುಬೂರು ಶಾಂತಕುಮಾರ್ ಅವರು ಪಂಜಾಬ್ ಗಡಿ ಕೊನೆರ ಗಡಿಯಿಂದ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚಂಡೀಗಢಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ಕಾರಲ್ಲಿ ಅಪಘಾತ ಆಗಿ ಅವರಿಗೆ ಸ್ಪೈನಲ್ ಕಾರ್ಡ್ ನೋವಾಗಿದೆ. ಆ ತಕ್ಷಣ ಅಲ್ಲಿನ ಪಂಜಾಬ ಮುಖಂಡರು ಮತ್ತು ಪಂಜಾಬ್ ಸರ್ಕಾರಕ್ಕೆ ಕೇಂದ್ರ ಮಂತ್ರಿಗಳು ಆದಂಥ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಅವರು ಇದ್ರ ಮೇರೆಗೆ ಅವ್ರನ್ನ ರಾಜೇಂದ್ರ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿನ ಚಿಕಿತ್ಸೆ ಕೊಡಿಸಿ ಅಲ್ಲಿಂದ ಮತ್ತೆ ಅವರು ಅಲ್ಲೇ ಇರಿ ಅಂತ ಹೇಳಿದ್ರು. ಚಂಡೀಗಢಕ್ಕೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ, ಇನ್ನೂ ಉನ್ನತ ಮಟ್ಟದ ಚಿಕಿತ್ಸೆ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಂತ್ರಿಗೆ ಹೇಳಿದ್ರು. ಆದರೂ ಕೂಡ ಅಲ್ಲಿನ ಪಂಜಾಬಿ ಭಾಷೆ ಸಮಸ್ಯೆ ಆಗುತ್ತೆ, ಹೋಗೋಕ್ಕೆ ಬರೋಕ್ಕೆ ಸಮಸ್ಯೆ ಆಗುತ್ತೆ, ನೋಡ್ತಾ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಲ್ಲಿನ ನಮ್ಮ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಅವರು ಕೂಡ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿ ಗಮನಕ್ಕೆ ತಂದಾಗ ನಮ್ಮ TV ಮತ್ತು ಮಾಧ್ಯಮದ ಮುಖಾಂತರ ತಿಳ್ಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಾಗ ಶಾಂತಕುಮಾರ್ ಈ ಥರ ಪಂಜಾಬ್ ಗಡಿಯಲ್ಲಿ ಪಟೇಲಲ್ಲಿ ನೋವಾಗಿದೆ, ಆಕ್ಸಿಡೆಂಟ್ ಆಗಿ ನೋವಾಗಿದೆ ಸರ್ ಅಂತ ಹೇಳಿದಾಗ ತಕ್ಷಣ ಮುಖ್ಯಮಂತ್ರಿಗಳು ಕೂಡಲೇ ಏರ್ ಲಿಫ್ಟ್ ಮುಖಾಂತರ ತಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕರ್ತರಿಸ್ಕೊಂಡು ಅಲ್ಲಿನ ಮಣಿಪಾಲ್ ಹಾಸ್ಪಿಟಲ್ ಚಿಕಿತ್ಸೆ ಕೊಡಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ, ಅದೇ ತಾನೇ ಈಗ ಮಣಿಪಾಲಿಂದ ಸುಖಿನೋ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿದ್ದಾರೆ, ಗುಣಮುಖರಾಗಿ ಆಗ್ತಾ ಇದ್ದಾರೆ ಅಂತೇಳಿ ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ, ಚಾಮರಾಜನಗರ ಜಿಲ್ಲಾ ಸಂಘದ ವತಿಯಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ಚಾಮರಾಜ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ನಮ್ಮ ಚಾಮರಾಜನಗರದ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣನ್ನು ವಿತರಣೆ ಮಾಡುವುದು ಮುಖಾಂತರ ರೋಗಿಗಳು ಬೇಗ ಗುಣಮುಖರಾಗಲಿ, ಹಾಗೆ ನಮ್ಮ ಆಕ್ಸಿಡೆಂಟ್ ಆಗಿರುವಂಥ ಶಾಂತಕುಮಾರ್ ಕೂಡ ಶೀಘ್ರ ಗುಣಮುಖರಾಗಲಿ ಅಂತ ಹೇಳ್ತಾ ಹಣ್ಣನ್ನು ಆಸ್ಪತ್ರೆಗೆ ವಿತರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಿಮ್ಮ ಹೆಸರು ಪದಾಧಿಕಾರಿಗಳು ಎಲ್ಲ ಮುಖಂಡರಲ್ಲಿ ಎಚ್ ಮೂಕಳ್ಳಿ ಮಾಧುಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ